ಕೇದಾರನಾಥ ಯಾತ್ರೆಯು ಭಾರತದ ಪವಿತ್ರ ಯಾತ್ರೆಗಳಲ್ಲಿ ಒಂದು ಮತ್ತು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ ತಾಣವಾಗಿದೆ. ಉತ್ತರಾಖಂಡದ ರುದ್ರಪ್ರಯಾಗ ಜಿಲ್ಲೆಯ ಹಿಮಾಲಯದ ತಪ್ಪಲಿನಲ್ಲಿ ಸ್ಥಿತವಾಗಿರುವ ಕೇದಾರನಾಥ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾದ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಈ ಯಾತ್ರೆಯು ಆಧ್ಯಾತ್ಮಿಕ ಸಾಧನೆ, ಪ್ರಕೃತಿಯ ಸೌಂದರ್ಯ ಮತ್ತು ಸಾಹಸದ ಸಂಯೋಜನೆಯಾಗಿದೆ. ಈ ವಿಡಿಯೋದಲ್ಲಿ ಕೇದಾರನಾಥ ಯಾತ್ರೆಯ ಇತಿಹಾಸ, ಮಹತ್ವ, ಮಾರ್ಗ, ಸಿದ್ಧತೆಗಳು ಮತ್ತು ಇತರ ವಿವರಗಳನ್ನು ಕನ್ನಡದಲ್ಲಿ ವಿವರಿಸಲಾಗಿದೆ. ಕೇದಾರನಾಥದ ಇತಿಹಾಸ ಮತ್ತು ಪೌರಾಣಿಕ ಮಹತ್ವ. ಕೇದಾರನಾಥದ ಕುರಿತು ಪುರಾಣ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಈ ಕಥೆಯ ಪ್ರಕಾರ ಸತ್ಯಯುಗದಲ್ಲಿ ಒಮ್ಮೆ ವಿಷ್ಣುವು ನರ ಮತ್ತು ನಾರಾಯಣನಾಗಿ ಅವತರಿಸಿದನು ಮತ್ತು ಅಲಕನಂದ ನದಿಯ ದಡದಲ್ಲಿರುವ ನರ ಮತ್ತು ನಾರಾಯಣ ಪರ್ವತದ ಮೇಲೆ ತೀವ್ರ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಅವನ ತಪಸ್ಸಿನಿಂದ ಶಿವನು ಕಾಣಿಸಿಕೊಂಡನು ಮತ್ತು ವರವನ್ನು ಕೇಳಲು ಹೇಳಿದನು. ಆಗ ನರ ಮತ್ತು ನಾರಾಯಣರು ಭಗವಾನ್ ಶಿವನನ್ನು ಕುರಿತು, ಶಿವನೇ, ನಮಗೆ ಬೇರೇನೂ ಬೇಡ, ಇಲ್ಲಿ ಬಂದು ನೆಲೆಸಿ ಎಂದು ಹೇಳಿದರು. ಆಗ ಭಗವಾನ್ ಶಿವನು ಶಿವಲಿಂಗದ ರೂಪದಲ್ಲಿ ಸ್ವತಃ ಪ್ರಕಟಗೊಳ್ಳುವುದಾಗಿ ವರವನ್ನು ನೀಡಿದನು ಮತ್ತು ಶಿವಲಿಂಗದ ರೂಪದಲ್ಲಿ ಸ್ವಯಂ ಸ್ಥಾಪನೆಯಾದನು. ಶಿವಲಿಂಗವು ಕಾಣಿಸಿಕೊಂಡ ಸ್ಥಳದಲ್ಲಿ ಕೇದಾರ ಎಂಬ ರಾಜನಿದ್ದನು ಮತ್ತು ಭೂಮಿಯ ಈ ಭಾಗವನ್ನು ಕೇದಾರ ಖಂಡ ಎಂದು ಕರೆಯಲಾಯಿತು. ಹಾಗಾಗಿ ಶಿವನ ಈ ಜ್ಯೋತಿರ್ಲಿಂಗವನ್ನು ಕೇದಾರನಾಥ ಎಂದು ಕರೆಯಲಾಯಿತು. ಕೇದಾರನಾಥ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಈ ದೇವಾಲಯವನ್ನು ದ್ವಾಪರ ಯುಗದಲ್ಲಿ ಪಾಂಡವರು ಮೊದಲು ಕಂಡುಹಿಡಿದರು ಎಂದು ಹೇಳಲಾಗುತ್ತದೆ. ಪಾಂಡವರು ತಮ್ಮ ಪಾಪಗಳನ್ನು ತೊಡೆದುಹಾಕಲು ಶಿವನನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದರು ಎನ್ನುವ ನಂಬಿಕೆಯಿದೆ. ಪಾಂಡವರ ವಂಶಸ್ಥನಾದ ಜನಮೇಜಯನು ದೇವಾಲಯದ ಅಡಿಪಾಯವನ್ನು ಮೊದಲು ಹಾಕಿದನು ಎಂದು ಕಥೆಗಳಲ್ಲಿ ಹೇಳಲಾಗಿದೆ. ಅದರ ನಂತರ ಆದಿಶಂಕರಾಚಾರ್ಯರು ದೇವಾಲಯವನ್ನು ನವೀಕರಿಸಿದರು. ಪಾಂಡವರು ಇಲ್ಲಿ ತಪಸ್ಸು ಮಾಡಿದ ನಂತರ ಶಿವನು ಅವರಿಗೆ ಗೂಳಿಯ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ಹೇಳಲಾಗುತ್ತದೆ. ನಂತರ ಪಾಂಡವರು ಭೋಲೆಬಾಬಾನನ್ನು ಅಲ್ಲಿ ನೆಲೆಸಲು ವಿನಂತಿಸಿದರು. ನಂತರ ಶಿವನು ಈ ಸ್ಥಳದಲ್ಲಿ ಗೂಳಿಯ ರೂಪದಲ್ಲಿ ಕುಳಿತು ಶಿವಲಿಂಗದ ರೂಪದಲ್ಲಿ ನೆಲೆಗೊಂಡನು. ಹಾಗಾಗಿಯೇ ಇಲ್ಲಿರುವ ಶಿವಲಿಂಗವು ಗೂಳಿಯ ಬೆನ್ನಿನಂತೆ ಕಾಣುತ್ತದೆ. ಇದರ ಜೊತೆಗೆ ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿದ್ದಾರೆ ಎಂದು ಐತಿಹ್ಯವಿದೆ. ಕೇದಾರನಾಥವು ಚಾರ್ಧಾಮ್ ಯಾತ್ರೆಯ ಬದರಿನಾಥ, ಕೇದಾರನಾಥ, ಗಂಗೋತ್ರಿ, ಯಮುನೋತ್ರಿ ಪ್ರಮುಖ ಭಾಗವಾಗಿದೆ ಮತ್ತು ಇದು ಭಕ್ತರಿಗೆ ಮೋಕ್ಷದ ದ್ವಾರವೆಂದು ಪರಿಗಣಿಸಲಾಗುತ್ತದೆ. ಕೇದಾರನಾಥ ಯಾತ್ರೆಯ ಮಾರ್ಗ. ಕೇದಾರನಾಥ ದೇವಾಲಯವು ಸಮುದ್ರ ಮಟ್ಟದಿಂದ ಸುಮಾರು 3,583 ಮೀಟರ್ ಎತ್ತರದಲ್ಲಿದೆ. ಯಾತ್ರೆಯು ಸಾಮಾನ್ಯವಾಗಿ ಗೌರಿಕುಂಡದಿಂದ ಆರಂಭವಾಗುತ್ತದೆ. ಅಲ್ಲಿ ಭಕ್ತರು 16 ರಿಂದ 18 ಕಿಮಿ ಟ್ರೆಕ್ಕಿಂಗ್ ಮೂಲಕ ದೇವಾಲಯವನ್ನು ತಲುಪುತ್ತಾರೆ. ಈ ಯಾತ್ರೆಯ ಮಾರ್ಗವು ಹಿಮಾಲಯದ ಸೌಂದರ್ಯವನ್ನು ಒಳಗೊಂಡಿದ್ದು ಕಠಿಣವಾದ ಆದರೆ ಆಕರ್ಷಕವಾಗಿದೆ. ಪ್ರಮುಖ ಮಾರ್ಗ. ಹರಿದ್ವಾರ ಮತ್ತು ಋಷಿಕೇಶ ಇವು ಯಾತ್ರೆಯ ಆರಂಭಿಕ ಕೇಂದ್ರಗಳಾಗಿವೆ. ಇಲ್ಲಿಂದ ಗೌರಿಕುಂಡಕ್ಕೆ ರಸ್ತೆ ಮಾರ್ಗವಿದೆ. ಗೌರಿಕುಂಡ ಇದು ಕೇದಾರನಾಥ ಯಾತ್ರೆಯ ಕೊನೆಯ ರಸ್ತೆ ಕೇಂದ್ರ. ಇಲ್ಲಿಂದ ಟ್ರೆಕ್ಕಿಂಗ್ ಆರಂಭವಾಗುತ್ತದೆ. ಟ್ರೆಕ್ಕಿಂಗ್ ಮಾರ್ಗ. ಗೌರಿಕುಂಡದಿಂದ ಕೇದಾರನಾಥಕ್ಕೆ ಟ್ರೆಕ್ಕಿಂಗ್ ಮಾರ್ಗವು ರಾಂಬಾರ, ಭೀಂಬಲಿ, ಲಿಂಚೌಲಿ ಮತ್ತು ಗೌರಿಕುಂಡದಂತಹ ಸ್ಥಳಗಳ ಮೂಲಕ ಹಾದುಹೋಗುತ್ತದೆ. ಪರ್ಯಾಯ ಮಾರ್ಗಗಳು. ಭಕ್ತರು ಖುದ್ದು, ವಂಗಿ ಅಥವಾ ಹೆಲಿಕಾಪ್ಟರ್ ಮೂಲಕವೂ ಕೇದಾರನಾಥವನ್ನು ತಲುಪಬಹುದು. ಹೆಲಿಕಾಪ್ಟರ್ ಸೇವೆ. ಗೌರಿಕುಂಡ, ಫಾಟಾ ಅಥವಾ ಸಿರ್ಸಿಯಿಂದ ಕೇದಾರನಾಥಕ್ಕೆ ಹೆಲಿಕಾಪ್ಟರ್ ಸೇವೆ ಲಭ್ಯವಿದೆ. ಇದು ದೈಹಿಕವಾಗಿ ಕಷ್ಟಕರವಾದ ಟ್ರೆಕ್ಕಿಂಗ್ನಿಂದ ತಪ್ಪಿಸಿಕೊಳ್ಳಲು ಸಹಾಯಕವಾಗಿದೆ. ಯಾತ್ರೆಗೆ ತಯಾರಿ. ಕೇದಾರನಾಥ ಯಾತ್ರೆಯು ಕಠಿಣವಾದ ಪರ್ವತಾರೋಹಣವನ್ನು ಒಳಗೊಂಡಿರುವುದರಿಂದ ಯಾತ್ರಿಗಳು ಸೂಕ್ತ ತಯಾರಿ ಮಾಡಿಕೊಳ್ಳಬೇಕು. ದೈಹಿಕ ತಯಾರಿ. ಯಾತ್ರೆಗೆ ಕನಿಷ್ಠ 1 ರಿಂದ 2 ತಿಂಗಳ ಮುಂಚಿತವಾಗಿ ವ್ಯಾಯಾಮ, ಟ್ರೆಕ್ಕಿಂಗ್ ಅಥವಾ ಯೋಗಾಭ್ಯಾಸ ಮಾಡಿ. ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸಲು ಶ್ವಾಸಕೋಶ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. ವೈದ್ಯಕೀಯ ತಪಾಸಣೆ. ಯಾತ್ರೆಗೆ ಮುಂಚಿತವಾಗಿ ವೈದ್ಯಕೀಯ ತಪಾಸಣೆ ಮಾಡಿಕೊಳ್ಳಿ, ವಿಶೇಷವಾಗಿ ಹೃದಯ, ಒತ್ತಡ ಅಥವಾ ಶ್ವಾಸಕೋಶದ ಸಮಸ್ಯೆ ಇದ್ದರೆ. ಆಕ್ಸಿಜನ್ ಕೊರತೆಯಿಂದ ರಕ್ಷಣೆಗಾಗಿ ಔಷಧಿಗಳನ್ನು ತೆಗೆದುಕೊಂಡು ಹೋಗಿ. ಬಟ್ಟೆ ಮತ್ತು ಸಾಮಗ್ರಿಗಳು. ಉಷ್ಣತೆ ಕಡಿಮೆ ಇರುವುದರಿಂದ ಉಣ್ಣೆಯ ಬಟ್ಟೆ, ಜಾಕೆಟ್, ಗ್ಲೌಸ್, ಕಿವಿಮುಚ್ಚಿಕೆ ಮತ್ತು ಒಳ್ಳೆಯ ಟ್ರೆಕ್ಕಿಂಗ್ ಶೂಗಳನ್ನು ತೆಗೆದುಕೊಂಡು ಹೋಗಿ. ಮಳೆಗಾಲದಲ್ಲಿ ರೈನ್ಕೋಟ್ ಮತ್ತು ಜಲನಿರೋಧಕ ಚೀಲ ಒಯ್ಯಿರಿ. ಟಾರ್ಚ್, ಪವರ್ ಬ್ಯಾಂಕ್, ಪ್ರಥಮ ಚಿಕಿತ್ಸಾ ಕಿಟ್ ಮತ್ತು ಗುರುತಿನ ಚೀಟಿಗಳನ್ನು ಒಯ್ಯಿರಿ. ಆಹಾರ ಮತ್ತು ನೀರು. ಶಕ್ತಿಯನ್ನು ಕಾಪಾಡಿಕೊಳ್ಳಲು ಒಣಗಿದ ಹಣ್ಣುಗಳು, ಚಾಕೊಲೇಟ್ ಮತ್ತು ಗ್ಲೂಕೋಸ್ ಒಯ್ಯಿರಿ. ಮಾರ್ಗದಲ್ಲಿ ಶುದ್ಧ ನೀರಿನ ಬಾಟಲಿಗಳನ್ನು ಖರೀದಿಸಿ ಅಥವಾ ನೀರನ್ನು ಶುದ್ಧೀಕರಿಸುವ ಟ್ಯಾಬ್ಲೆಟ್ಗಳನ್ನು ಒಯ್ಯಿರಿ. ಯಾತ್ರೆಯ ಸಮಯ. ಕೇದಾರನಾಥ ದೇವಾಲಯವು ವರ್ಷದ 6 ತಿಂಗಳು ಏಪ್ರಿಲ್ ಮೇರಿಂದ ಅಕ್ಟೋಬರ್ ನವೆಂಬರ್ ತೆರೆದಿರುತ್ತದೆ.
ಶೀತಗಾಲದಲ್ಲಿ ನವೆಂಬರ್ನಿಂದ ಏಪ್ರಿಲ್ ದೇವಾಲಯವನ್ನು ಮುಚ್ಚಲಾಗುತ್ತದೆ ಮತ್ತು ಶಿವಲಿಂಗವನ್ನು ಉಕಿಮಠದ ಓಂಕಾರೇಶ್ವರ ದೇವಾಲಯಕ್ಕೆ ಸ್ಥಳಾಂತರಿಸಲಾಗುತ್ತದೆ. ಅತ್ಯಂತ ಸೂಕ್ತ ಸಮಯ ಮೇ-ಜೂನ್ ಮತ್ತು ಸೆಪ್ಟೆಂಬರ್-ಅಕ್ಟೋಬರ್. ಈ ಸಮಯದಲ್ಲಿ ಹವಾಮಾನವು ಯಾತ್ರೆಗೆ ಸೂಕ್ತವಾಗಿರುತ್ತದೆ. ಮಾನ್ಸೂನ್ ತಪ್ಪಿಸಿ ಜುಲೈ-ಆಗಸ್ಟ್ನಲ್ಲಿ ಭಾರೀ ಮಳೆಯಿಂದ ಭೂಕುಸಿತದ ಸಾಧ್ಯತೆ ಇರುತ್ತದೆ. ಕೇದಾರನಾಥದಲ್ಲಿ ದರ್ಶನ ಮತ್ತು ಆಚರಣೆಗಳು. ದರ್ಶನ ಸಮಯ ದೇವಾಲಯವು ಬೆಳಿಗ್ಗೆ 4 ರಿಂದ ಸಂಜೆ 9 ರವರೆಗೆ ತೆರೆದಿರುತ್ತದೆ. ವಿಶೇಷ ಪೂಜೆಗಳಿಗೆ ಮುಂಚಿತವಾಗಿ ಬುಕಿಂಗ್ ಮಾಡಿಕೊಳ್ಳಬಹುದು. ಪೂಜೆಗಳು ರುದ್ರಾಭಿಷೇಕ, ಲಘು ರುದ್ರ ಪೂಜೆ ಮತ್ತು ಮಹಾರುದ್ರ ಆಚರಣೆಗಳು ಜನಪ್ರಿಯವಾಗಿವೆ. ಪರಿಸರ ದೇವಾಲಯದ ಸುತ್ತಮುತ್ತಲಿನ ಮಂದಾಕಿನಿ ನದಿ, ಗಾಂಧಿ ಸರೋವರ ಮತ್ತು ವಾಸುಕಿ ತಾಲ್ನಂತಹ ಸ್ಥಳಗಳು ಭಕ್ತರನ್ನು ಆಕರ್ಷಿಸುತ್ತವೆ. ವಸತಿ ಮತ್ತು ಸೌಲಭ್ಯಗಳು. ವಸತಿ ಗೌರಿಕುಂಡ, ರಾಂಬಾರ ಮತ್ತು ಕೇದಾರನಾಥದಲ್ಲಿ ಗೆಸ್ಟ್ ಹೌಸ್, ಧರ್ಮಶಾಲೆಗಳು ಮತ್ತು ಟೆಂಟ್ಗಳು ಲಭ್ಯವಿವೆ. ಆಹಾರ ಮಾರ್ಗದಲ್ಲಿ ಸಣ್ಣ ಧಾಬಾಗಳಲ್ಲಿ ಸರಳ ಶಾಕಾಹಾರಿ ಆಹಾರ ಲಭ್ಯವಿದೆ. ವೈದ್ಯಕೀಯ ಸೌಲಭ್ಯ ಗೌರಿಕುಂಡ ಮತ್ತು ಕೇದಾರನಾಥದಲ್ಲಿ ಮೂಲಭೂತ ವೈದ್ಯಕೀಯ ಕೇಂದ್ರಗಳಿವೆ. ಸಲಹೆಗಳು ಮತ್ತು ಎಚ್ಚರಿಕೆ. ಯಾತ್ರೆಗೆ ಮುಂಚಿತವಾಗಿ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಿ. ಸ್ಥಳೀಯ ಹವಾಮಾನ ವರದಿಗಳನ್ನು ಗಮನಿಸಿ. ಪರಿಸರವನ್ನು ಸ್ವಚ್ಛವಾಗಿಡಲು ಪ್ಲಾಸ್ಟಿಕ್ ಬಳಕೆಯನ್ನು ತಪ್ಪಿಸಿ. ಸ್ಥಳೀಯ ಮಾರ್ಗದರ್ಶಿಗಳ ಸಹಾಯವನ್ನು ತೆಗೆದುಕೊಳ್ಳಿ. ಕೇದಾರನಾಥ ಯಾತ್ರೆಯ ಆಧ್ಯಾತ್ಮಿಕ ಮಹತ್ವ. ಕೇದಾರನಾಥ ಯಾತ್ರೆಯು ಕೇವಲ ದೈಹಿಕ ಪಯಣವಲ್ಲ, ಆಧ್ಯಾತ್ಮಿಕ ಸಾಧನೆಯಾಗಿದೆ. ಇದು ಭಕ್ತರಿಗೆ ಒಳಗಿನ ಶಾಂತಿ, ಧೈರ್ಯ ಮತ್ತು ಭಗವಂತನೊಂದಿಗಿನ ಸನಾತನ ಸಂಬಂಧವನ್ನು ಅರಿವಿಗೆ ತರುತ್ತದೆ. ಹಿಮಾಲಯದ ಸೌಂದರ್ಯದ ಮಧ್ಯೆ ಶಿವನ ದರ್ಶನವು ಜೀವನದ ಅರ್ಥವನ್ನು ಹುಡುಕಲು ಪ್ರೇರೇಪಿಸುತ್ತದೆ. ಕೇದಾರನಾಥ ಯಾತ್ರೆಯು ಒಂದು ಅವಿಸ್ಮರಣೀಯ ಅನುಭವವಾಗಿದ್ದು, ಇದಕ್ಕೆ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ತಯಾರಿಯ ಅಗತ್ಯವಿದೆ. ಈ ಯಾತ್ರೆಯ ಮೂಲಕ ಭಕ್ತರು ಭಗವಾನ್ ಶಿವನ ಕೃಪೆಯನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಶುದ್ಧೀಕರಿಸಿಕೊಳ್ಳಬಹುದು. ಓಂ ನಮಃ ಶಿವಾಯ. ಈ ವಿಡಿಯೋದಲ್ಲಿ ಎಲ್ಲಾ ಮಾಹಿತಿಯು ಜ್ಞಾನದ ಉದ್ದೇಶವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.